ಮೈನಾ ಅವ್ರೆ, ಸರ್ಸು, ಮೈನಾ ಅವ್ರೆ, ದೀಪಾ, ಮೈನಾ ಅವ್ರೆ, ಸರ್ಸು, ಮೈನಾ ಅವ್ರೆ, ರಕ್ತ. ಏನಿದು ರಕ್ತ ತರ ಇದೆಯಲ್ಲ? ರಕ್ತಾನೆ. ಮನೆ ಬಾಗ್ಲು ತೆಗ್ದಿದೆ, ಬ್ಲಡ್ ಆಗಿದೆ. ಏನಿದು? ಫೋನು. ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ನನ್ನ ಬಿಟ್ಟು ತುಂಬಾ ಜನ ಕಾಲ್ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ಈ ನಂಬರಿಂದ ತುಂಬಾ ಮಿಸ್ ಕಾಲ್ಸ್ ಬಂದಿತ್ತು. ಧ್ರುವ, ನಾನು ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಯಾವ ಸಬ್ ಇನ್ಸ್ಪೆಕ್ಟರ್ ಮೇಡಮ್? ಅವತ್ತು ಮೈನನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಲಾಯರ್ ಜೊತೆ ಬಂದಿದ್ನಲ್ಲ, ಆ ಸಬ್ ಇನ್ಸ್ಪೆಕ್ಟರ್. ಹಾ ಮೇಡಮ್, ಗೊತ್ತಾಯ್ತು. ನೀವು ಮೈನಾ ಅವ್ರ ನಂಬರ್ಗೆ ಯಾಕೆ ಕಾಲ್ ಮಾಡಿದ್ರಿ ಮೇಡಮ್? ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅತ್ತೆ ಮಗಳು ತುಳಸಿ ಮೈನಾನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ಮೇಡಮ್, ಮೈನಾ ಅವ್ರಿಗೆ ಏನಾಗಿದೆ ಮೇಡಮ್? ಅಲ್ಲ, ಇಲ್ಲಿ ಕಿಚನ್ ಅಲ್ಲಿ ಸ್ಟೂಲ್ ಬಿದ್ದಿದೆ, ರಕ್ತ ಚೆಲ್ಲಿದೆ. ಏನಾಗಿದೆ ಮೇಡಮ್? ಟೆನ್ಷನ್ ಏನು ಮಾಡ್ಕೋಬೇಡಿ ಧ್ರುವ, ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬನ್ನಿ. ಮೇಡಮ್, ಮೈನಾ ಅವ್ರಿಗೇನು ಆಗಿಲ್ಲ ತಾನೆ? ಅವ್ರು ಚೆನ್ನಾಗೇ ಇದ್ದಾರಲ್ವಾ? ನಿಮ್ಮ ವೈಫು ಈಗ ICUನಲ್ಲಿದ್ದಾರೆ. ICUನಲ್ಲ? ಮೈನಾಗ್ ಏನಾಯ್ತು ಮೇಡಮ್? ಪ್ಲೀಸ್ ಮೇಡಮ್, ಏನಾಯ್ತು ಅಂತ ಹೇಳಿ ಮೇಡಮ್. ಧ್ರುವ ಅವರೇ, ಎಲ್ಲನೂ ಇಲ್ಲಿ ಮಾತಾಡೋಣ. ನೀವೀಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬನ್ನಿ, ಓಕೆ? ಆಸ್ಪತ್ರೆಯಲ್ಲಿದ್ದಾರೆ ಅಂದ್ರೆ ಬಿದ್ದು ಅಷ್ಟೊಂದು ರಕ್ತ ಸುರಿತಿತ್ತು. ಅವಳಿಗೇನು ತೊಂದರೆ ಆಗ್ಬಾರ್ದು ಅಂತ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ ಸೇರ್ಸಿದ್ರೆ ನೀವು ನಮ್ದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ ಡಾಕ್ಟರ್, ಅವಳು ಟ್ರೀಟ್ಮೆಂಟ್ ಕೊಡದೆ ಬಂದ್ ನಮ್ಮ ಹತ್ರ ಮಾತಾಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಮೈನನ್ಗೆ ಏನಾದ್ರೂ ಆದ್ರೆ ನಾವಂತೂ ಸುಮ್ನೆ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನೋಡಿಮಾ, ಒಂದು ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಕೆ ಈಗ ಒಂದ್ ಜೀವ ಅಲ್ಲ, 2 ಜೀವ.